ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ. ಮತ್ತು ಈ ನೆನ್ನೆ ನಡೆದ ಘಟನೆ ಅಲ್ಲದೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ, ಮುಖಂಡರು ಏನಿದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗಳ ಬಂದ ಮೇಲೆ ಸಿದ್ದರಾಮಯ್ಯವರಿಗೆ ಈಸು ಬಂದ್ಬಿಡ್ತು, ಕೇಸ್ ಈಸು ಬಂತು ಅಂತ ಹೇಳ್ತಕ್ಕಂಥ ಪ್ರತೀತಿ ಏನಿದೆ, ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ದ್ರೋಹದ ಕೆಲಸ ನಾನು ಮಾಡೋಣಲ್ಲ. ಮುಖ್ಯಮಂತ್ರಿಗಳು 40 ವರ್ಷ ರಾಜಕಾರಣ, ನಾನು ಅವರಿಬ್ಬರು ಕೂಡ ಜೊತೆ ಇದ್ದೀನಿ. ಅವರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಮಾಡಿದ್ರೆ, ಅವ್ರ ಸಂಸಾರಕ್ಕೆ ದ್ರೋಹ ಬಗೆತಕ್ಕ ಕೆಲಸ ಮಾಡಿದ್ರೆ, ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯನವರದ್ದು ಬೇರೆ ಇಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ನಾನು ದ್ರೋಹ ಮಾಡಿಲ್ಲ. ಮತ್ತು ಇನ್ನೊಂದು ಮುಂದುವರೆದು ನಾವೆಲ್ಲರೂ ಕೂಡ 40 ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯನವ್ರ ಜೊತೆ ನಾನು ಜೊತೆಲಿದ್ದೀನಿ. ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೀನಿ. ಅನೇಕ ಸಂಘಟನೆ, ಅಹಿಂದ ಸಂಘಟನೆ ಇರ್ಬೋದು, ಉಪಚುನಾವಣೆ ಅಂತ ಇರ್ಬೋದು, ಎಲ್ಲನೂ ಕೂಡ ನನಗೆ ಕೇಸು ವಗೈರೆ ಹಾಕಿದ್ರು ಕೂಡ ನನ್ನ ಸಹಿಸ್ಕೊಂಡು ಹೋಗ್ತಾರೆ. ಮತ್ತು ನನ್ನನ್ನು ಕೂಡ ಬೆಳೆಸಿದ್ದಾರೆ. ಅವರಿಗೆ ಅವರ ಸಂಸಾರಕ್ಕೆ ನಾನು ದ್ರೋಹ ಬಗೆತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ, ಇನ್ನೊಂದು ನಮಗೆ ನಾನು ಇಂಥ ಲೆಟ್ರ್ ಬರೆದಿದ್ದೀನಿ. ಯಾವ ಲೆಟ್ರ್ ಬರೆದದ್ದು ಓನ್ಲಿ ಕಮಿಷನ್ರಿಗೆ ಲೆಟ್ರ್ ಬರೆದು ನಾನು ಕಮಿಷನ್ರಿಗೆ, ಊರ ಆಯುಕ್ತರಿಗೆ ಬರೆದಿರೋದು. ನಾನು ಸರ್ಕಾರಕ್ಕಾಗಲಿ ಊರ ಆಯುಕ್ತಕ್ಕೆ ಮತ್ತು ಕಾರ್ಯದರ್ಶಿ ಇಲ್ಲಿ ನಮ್ಮ ಸಂಬಂಧಪಟ್ಟವ್ರಿಗೆ ಯಾವುದೇ ಕಾರಣದ ಇವನ್ನ ಟೈಟ್ ಲೀಡ್ ಮಾಡಬೇಡಿ, ಇದು ನಿಮ್ಮ ಸಂಬಂಧ, ಇದು ನಮ್ಮ ಅತ್ಯಂತ ಗಂಭೀರ ವಿಚಾರ ಅಂತ ಹೇಳಿದ್ದೀನಿ ಹೊರತು ನಾನು ಯಾವುದೇ ಕಾರಣದಿಂದ ಅದು ಸರ್ಕಾರಕ್ಕೆ ಬರೆದು ಮುಖ್ಯಮಂತ್ರಿಗಳಿಗೂ ಕೇಸು ಅಂತ ತೀರ್ಮಾನಕ್ಕೆ ಇವತ್ತೇನು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು. ದಯಮಾಡಿ ರಾಜ್ಯದ ಜನರಿಗೆ ನಮ್ಮ ಮುಖಂಡ ಕೈಗೊಂಡು ಪ್ರಾರ್ಥನೆ ಮಾಡ್ತೀನಿ, ಇನ್ನು ಮುಂದೆ ನನ್ನ ತೇಜೋವಧ ಮಾಡಬೇಡಿ. ಯಾಕೆಂದ್ರೆ ನಾನು 40 ವರ್ಷ ರಾಜಕಾರಣ ಸಿದ್ದರಾಮಯ್ಯ ಜೊತೆ ಮಾಡಿದ್ದೀನಿ. ನನಗೆ 73 ವರ್ಷ ಆರೋಗ್ಯನೂ ಕೂಡ ಕಿಚ್ಕೊಂಡಿದ್ದೀನಿ. ದಯಮಾಡಿ ಇನ್ನು ಮುಂದೆ ಆದರೂ ಕೂಡ ಇಂಥ ತೇಜೋವಧ ಮಾಡ್ತಕ್ಕಂಥ ದಯಮಾಡಿ ನಿಲ್ಲಿಸ್ಬೇಕಂತ ಹೇಳಿ ರಾಜ್ಯದ ಜನರಿಗೆ ಮತ್ತು ನಾನು ಇದರ ಮುಖಂಡಗಳಿಗೂ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ.